ಎ ಫಿಲಮ್ ನೋಡೇ ಫ್ಯಾನ್ ಆಗಿದ್ದು. ಸೊ ಅವ್ರದ್ದು ಒಂದು ಈ ಸ್ಪೆಷಲ್ ಫಿಲಮ್ಗೆ ಸ್ಪೆಷಲ್ ಡೈಲಾಗ್ ಏನಂದ್ರೆ, ಎ ಸಿನಿಮಾದ ಯಾರು ಮರ್ತಿಲ್ಲ, ಇಲ್ಲಿ ಬಂದಿರೋರು ಯಾರು ಮರ್ತಿಲ್ಲ. ಒಂದ್ ನಿಮಿಷ ಸ್ವಲ್ಪ let them do what they want. ನನ್ನ ಮನೆ ಚಿಂದಿ ಉಡಾಯಿಸ್ಲಿ, ನನ್ನ ಬಣ್ಣ ಸರ್ವನಾಶ ಮಾಡ್ಲಿ, ಇಡೀ ಪ್ರಪಂಚ ಸುಟ್ಟು ಬೂದಿ ಆಗ್ಲಿ. ಐ ಡೋಂಟ್ ಕೇರ್. ನೋ ಡೋಂಟ್ ಟಚ್ ಮೀ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಆಗೋಯ್ತು. ಅವನು ಯಾವನೋ ತಲ್ಕೆಟ್ ನನ್ ಮಗ, ಲೋಪರ್ ಮಗ, ಲೈಲಾ ಮಜ್ನು ಅಂತೆ, ರೋಮಿಯೋ ಜೂಲಿಯಟ್ ಅಂತೆ. ಅದ್ ಏನ್ ಬರ್ತು ಐ ಬಿಡಿಂಗ್ ವಿತ್ ಮೈ ಸ್ಲೀಪರ್ಸ್ ಯಾರ್ ಯಾಕಡ. ಚಿಕ್ಕ ವಯಸ್ಸಿಂದ ಪ್ರೀತಿ ಪ್ರೇಮಕ್ಕೆ ಅರ್ಥ ಹುಡುಕಿ ಸತ್ತೋಗ್ಬಿಟ್ಟೆ. ಆದ್ರೆ ಆ ಚಾಂದಿನಿ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅಂತ ಪ್ರೂವ್ ಮಾಡ್ಬಿಟ್ಲಿಯಾ. ಶಿ ವಾಸ್ ದಿ ಓನ್ಲಿ ಗರ್ಲ್ ಹೂ ಪುಟ್ ದ ಲವ್ ಇನ್ ದಿಸ್ ಬ್ಲಡಿ ವರ್ಲ್ಡ್ ಯಾರ್. ಆದ್ರೆ ಈಗ ನನ್ನ ಬಾಳ್ನೆ ಸರ್ವನಾಶ ಮಾಡಕ್ ಬಂದಿರೋ ಒಂದ್ ದೊಡ್ಡ ಪಿಚ್ ಯಾರ್, ಥರ್ಡ್ ಕ್ಲಾಸ್ ಪಿಚ್. ಮೋಸಗಾತಿ. ಬ್ರಿಟಿಷ್ ಅವ್ರು ಇಂಡಿಯಾಲ್ ಬಿಟ್ಟೋಗಿರೋ ಇನ್ನೊಂದು 500 ಡೈಮಂಡ್ ಇಲ್ಲೇ ಇದೆ ಮೇಡಮ್. ಇವ್ರ ತಲೆನೇ ಅದು. ಇದೇನು ಇಲ್ಲ, ಇದ್ರ 10ರಷ್ಟಿದೆ. ಅದನ್ನ ನಾವು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀವಿ. ಇವತ್ತು ಏನ್ ಸೆಲೆಬ್ರೇಷನ್ ಮಾಡಿದ್ರೆ ಇದ್ರ ಏನು ಇರಲ್ಲ, ಬೇರೆ ಲೆವೆಲ್ಗೆ ಇರುತ್ತೆ. ಬರ್ತದೆ ಆದಷ್ಟು ಬೇಗ ಬಾಸ್ ಬರ್ತಡೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾರೆ, ಕೊಡ್ತೀನಿ ಅಂತ ಹೇಳಿದಾರೆ. ಅಡ್ವಾನ್ಸ್ ಅವರು ಅದೇ ಕರೆಕ್ಟ್ ಆಗಿ ಹೇಳಿದಾರೆ ನೋಡಿ. ಈ ತರ ಇಂತ ಕಚ್ಚಡಗಳೇ ಇರೋದು ನಮ್ ರಾಜಕೀಯದಲ್ಲಿ. ಅದಕ್ಕೆ ಪ್ರಜಾಕೀಯ ಮಾಡ್ತಾ ಇರೋದು. ಎಷ್ಟೆಷ್ಟೋ ಪಾಲಿಟಿಕ್ಸ್ ಅವ್ರು ಆಫರ್ ಕೊಟ್ಟರು, ನಮ್ ಬಾಸ್ ಹೋಗಿಲ್ಲ. ಅದು ನಾವು ಕಣ್ಣಾರೆ ನೋಡಿದೀವಿ, ಹೋಗಿಲ್ಲ ಅವರು. ಬಟ್ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಇವತ್ತಲ್ಲೇ ಒಂದು 20 ವರ್ಷ ಆದ್ಮೇಲೆ ಬಂದೇ ಬರುತ್ತೆ ಮೇಡಮ್. ಈ ಸಿನಿಮಾ ಹಿಂಗಿದೆಯೋ ಪ್ರಜಾಕೀಯನ ಅವತ್ತಾಗೆ ಆಗುತ್ತೆ ಒಂದಲ್ಲ ಒಂದಿನ. ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಹೀರೋ ಫ್ಯಾನ್ಸ್ ಅಂಡ್ ಉಪ್ಪಿ ಅಭಿಮಾನಿಗಳಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾವ ಪಬ್ಲಿಸಿಟಿ ಇಲ್ದೇ ಮಾರ್ನಿಂಗ್ ಶೋ ಫುಲ್ ಆಗಿದೆ. ನಮ್ಮ ಎಲ್ಲಾ ಸಂಘದ ಪರವಾಗಿ ಎಲ್ಲಾ ಹೀರೋ ಅಭಿಮಾನಿಗಳಿಗೂ ಥ್ಯಾಂಕ್ ಯು. ಒಂದ್ ಫೋನ್ ಕಾಲ್ಗೆ ರೆಸ್ಪಾಂಡ್ ಮಾಡಿ ಇಷ್ಟು ಜನ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾವೆಲ್ಲ ಅಭಿಮಾನಿಗಳ ಸಂಘದಿಂದ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ಪಬ್ಲಿಕ್ ಸಿಟಿಲೇನೆ ಇಷ್ಟು ಈ ಕ್ರೌಡ್. ಇನ್ನೇನು ಪಬ್ಲಿಕ್ ಸಿಟಿ ಮಾಡಿದ್ರೆ ಇನ್ನು ಎ ಫಿಲಂ ಹಿಡಿಯಕ್ಕೆ ಆಗಲ್ಲ, ಆ ತರ ಕ್ರೌಡ್ ಇರುತ್ತೆ. ಬಟ್ ಇದನ್ನ ಸ್ಯಾಂಪಲ್ ಹೇಳ್ದಂಗೆ ಯುವೈ ಬರುತ್ತೆ ನೋಡಿ, ಇದೊಂದು ಅಷ್ಟು ಮಾಡ್ತೀವಿ. ಹೌದು ಈ ತರ ನೋಡೋ ಅಭಿಮಾನಿಗಳು ಎಷ್ಟೋ ಕನ್ಸು. ನಾವ್ ಇಲ್ಲಿಲ್ಲ ಮೇಡಮ್, ಎಲ್ಲ ಪ್ರತಿಯೊಬ್ಬರ ಅಭಿಮಾನಿಗಳು ಇಲ್ಲಿ ಇರೋರಲ್ಲ, ಊರಿಂದ ಅಣ್ಣಿನ ಡೈರೆಕ್ಷನ್ ರಿಲೀಸ್ ಆಗೋಸ್ಕರ ಅಣ್ಣಿನ ಡೈರೆಕ್ಷನ್ ಬಂದಿದ್ರು. ಬಟ್ ಯುವಗೆ ಮೆಸೇಜ್ ಕೊಡ್ತಾರೆ, ಈ ಸ್ಯಾಂಪಲ್ ಯುವಗೆ ಖಂಡಿತ ಹೇಳ್ತೀವಿ. ಇದೇ ಥಿಯೇಟರ್ ಅಲ್ಲಿ ಇಂಡಿಯಾದಲ್ಲೇ ಮಾಡಿರಲ್ಲ, ಆ ತರ ಸೆಲೆಬ್ರೇಷನ್ ನಾವು ಮಾಡ್ತೀವಿ ನಾವು ಭಾಷಾ ಅಭಿಮಾನಿಯಾಗಿ. ಮೇಡಮ್ ಇಲ್ಲಿ ನೋಡಿ, ಇಲ್ಲಿ ಬಾಸು ನೋಡಿ, ಇಲ್ಲಿ ನಮ್ಮ ಮನೆ ದೇವರೇ ನಮ್ಮ ಬಾಸು ಆಯ್ತಾ. ನಮ್ಮ ಮನೆ ದೇವರೇ ನಮ್ಮ ಬಾಸು. ಪ್ರತಿ ಕ್ಷಣ ಎದ್ದು ನೋಡೋದು ಅವರಿಂದ ನಮ್ಮ ಜೀವನ ಸ್ಟಾರ್ಟ್ ಆಗೋದು. ಇದು ಇನ್ನು ಸ್ಯಾಂಪಲ್ 10 ವರ್ಷ, ಇದಕ್ಕೆ 100 ಪಟ್ಟು ಇವಾಗ ಮಾಡ್ತೀವಿ ನೋಡಿ. ಇಂಡಿಯಾದಲ್ಲೇ ಮಾಡಿರಲ್ಲ, ಆ ತರ ಸೆಲೆಬ್ರೇಷನ್ ಮಾಡ್ತೀವಿ. ಇನ್ನು ಪಬ್ಲಿಕ್ ಸಿಟಿ ಇಲ್ಲ, ಫ್ಯಾನ್ಸ್ ಈ ತರ ಮಾಡವ್ರೆ. ಇನ್ನು ಪಬ್ಲಿಕ್ ಸಿಟಿ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಮಾಡ್ತೀವಿ ಮಾಡಿ.